ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಮತ್ತು ಅವಳ ತಂಗಿ ಎಕ್ಸಿಬಿಷನ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ಹಾಸನಲ್ಲಿ ಓಪನ್ ಆಗಿದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಆಲ್ರೆಡಿ ಟೈಮ್ 6 ಆಗಿದೆ. ನಾನು 6:30 ಒಳಗಡೆ ಹೋಗಬೇಕು. ನಾನು ಇಲ್ಲಿಂದ ಹೋಗ್ತೀನಿ, ಅಲ್ಲಿ ಅವರು ಕೂಡ ಜಾಯಿನ್ ಆಗ್ತಾರೆ. ಬನ್ನಿ ಈಗ ಆಲ್ರೆಡಿ ಲೇಟ್ ಆಗಿದೆ, ರೆಡಿ ಆಗೋಣ. ಇವಾಗ ಆಲ್ರೆಡಿ ತುಂಬ ಲೇಟಾಗಿದೆ. ಸೊ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಯಾವುದನ್ನು ವಿಡಿಯೋ ಮಾಡಲ್ಲ. ನಾನು ಎಲ್ಲೂ ಹೋಗೋದೇ ಇಲ್ಲ ವಿಡಿಯೋ ಮಾಡೋದಕ್ಕೆ. ಇದನ್ನಾದರೂ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವಾಗ ಈ ಟಾಪ್ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಬ್ಯಾಕ್ಲೆಸ್. ಇದನ್ನು ನಾನು ಮಿಂತ್ರಾಯಿಂದ ತರಿಸಿ 1 ವರ್ಷ ಆಯಿತು. ಇವತ್ತಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಫ್ ಇಟ್ ಫಿಟ್ಸ್ ಹಾಕೊಳ್ತೀನಿ. ಇದಕ್ಕೆ ಯಾವ ಪ್ಯಾಂಟ್ ಹಾಕೊಳ್ಬೇಕು ಅಂತಲೂ ಗೊತ್ತಿಲ್ಲ. ಐ ಥಿಂಕ್ ದಿಸ್ ಗ್ರೇ ಪ್ಯಾಂಟ್ ವಿಲ್ ಗೋ ವಿತ್ ದಿಸ್. ಇಲ್ಲಾಂದರೆ ಬ್ಲ್ಯಾಕ್ ಟ್ರೈ ಮಾಡ್ತೀನಿ. ಎರಡೂ ಆಗಿಲ್ಲ ಅಂದರೆ ಬೇರೆ ಬಟ್ಟೆ ಹಾಕ್ಕೊಳ್ತೀನಿ. ಆ್ಯಂಡ್ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ನಾನು ಫೈನಲಿ ರೆಡಿ ಆಗಿದ್ದೀನಿ. ಬಟ್ ಮೈ ಹೇರ್ ಇಸ್ ನಾಟ್ ಕೋಆಪ್ರೇಟಿಂಗ್ ವಿತ್ ಮೀ. ಇವತ್ತು ಯಾಕೋ ನನ್ನ ಹೇರ್ಸ್ ಕೋಆಪ್ರೇಟ್ ಮಾಡ್ತಿಲ್ಲ. ನಾನು ಈ ಥರ ರೆಡಿ ಆಗಿದ್ದೀನಿ. ನಾನು ಬೆಳಗ್ಗೆ ಹೇರ್ ಪ್ಯಾಕ್ ಹಚ್ಕೊಂಡಿದ್ದೆ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಆಯಿಲ್ ಕೂಡ ಮಿಕ್ಸ್ ಮಾಡಿದ್ದೆ. ಹಾಗಾಗಿ ನಾನು ಮತ್ತೆ ಏನು ಡಬಲ್ ವಾಶ್ ಮಾಡಲಿಲ್ಲ, ಬಿಕಾಸ್ ಹೇರ್ ಪ್ಯಾಕ್ ಹಾಕಿದ್ನಲ್ಲ ಅಂತ. ಬಟ್ ಇವಾಗ ಅಲ್ಲಿ ಆಯಿಲೇ ಹೋಗಿಲ್ಲ, ಫುಲ್ಲು ಚಿಟ್ಟಾಗಿದೆ. ಅದರಿಂದ ಮುಖ ಕೂಡ ಕಪ್ಪು ಕಾಣಿಸುತ್ತೆ. ಆ್ಯಂಡ್ ನಾನು ಅವಾಗಲೇ ನೋಡ್ಕೊಂಡಿದ್ದಿದ್ರೆ ಸ್ನಾನ ಏನಾದರೂ ಮಾಡ್ತಿದ್ದೆ. ಬಟ್ ಇವಾಗ ಇಟ್ಸ್ ಟೂ ಲೇಟ್. ಆ್ಯಂಡ್ ನನಗೆ ಆ ಟಾಪ್ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಇಟ್ ವಾಸ್ ಸೋ ಗುಡ್. ಬಟ್ ಎಕ್ಸಿಬಿಷನ್ಗೆಲ್ಲ ಅದನ್ನು ಹಾಕೊಂಡಿದ್ರೆ ಸ್ವಲ್ಪ ಓವರ್ ಅಂತ ಅನಿಸುತ್ತೇನೋ ಅಂತ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಆ್ಯಂಡ್ ಇಟ್ ವಾಸ್ ಸೋ ಬ್ರೈಟ್, ದ ಕಲರ್ ವಾಸ್ ಸೋ ಬ್ರೈಟ್. ಆ್ಯಂಡ್ ಇದನ್ನು ಹಾಕೊಂಡೆ. ಇದು ಕೂಡ ಸ್ವಲ್ಪ ಲೂಸ್ ಆಗಿದೆ ಮುಂಚೆಗಿಂತ. ಮೇ ಬಿ ನಾನೇ ಸಣ್ಣ ಆಗಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಕಂಪ್ಲೀಟಾಗಿ ರೆಡಿ ಆಗಾಯಿತು. ನಾನು ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡೆ. ಅವಳು ಕಾಲ್ ಮಾಡಿದ್ಲು ನನಗೆ ಇವಾಗ ಮನೆಯಿಂದ ಹೊರಡ್ತಿದ್ದೀನಿ ಅಂತ. ಸೊ ನಾನು ಕೂಡ ಹೊರಡ್ತೀನಿ. ನಾನು ಇವಾಗಿನ ಇಲ್ಲಿ ಎಕ್ಸಿಬಿಷನ್ ಹತ್ರ ಬಂದೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ದಾಳೆ. ಇಲ್ಲೇ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾಳೆ. ಹಾಯ್ ಹೇಳು ನನ್ನ ವ್ಲಾಗಿಗೆ. ಏನಾದರೂ ಹೇಳಿ. ವೆಲ್ಕಮ್ ಟು ಎಕ್ಸಿಬಿಷನ್. ಮೇ ಬಿ ಇದೆಲ್ಲ ಜಾಸ್ತಿ ರೇಟ್ ಅಂತ ಅನಿಸುತ್ತೆ. ಟಿಕೆಟ್ ಅಲ್ಲಿ ತೊಗೊಳ್ಬೇಕು ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ ನೋಡ್ತೀನಿ ಅಂತ ಅಂದಿದ್ದಾಳೆ. ಅಲ್ಲೇ ಅಂತ ಅನಿಸುತ್ತೆ. ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಕು. ಒಬ್ಬರಿಗೆ ಎಷ್ಟಾದ್ರೆ ಟಿಕೆಟು? 70 ರುಪೀಸ್ ಒಳಗಡೆ ಏನಿರುತ್ತೋ 70 ರುಪೀಸ್ ಕೊಡೋಕ್ಕೆ. ಆಟ ಆಡೋಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಡಬೇಕಲ್ಲ. ಇಷ್ಟು ದಿನಕ್ಕೆ ಇವತ್ತೇ ಫಸ್ಟ್ ರಶ್ ಆಗಿರೋದು. ಮೇ ಬಿ ಕ್ಲೋಸ್ ಮಾಡ್ತಾರಲ್ಲ. ಎಷ್ಟು ತಗೊಂಡ್ರು ಟಿಕೆಟ್? ಅಯ್ಯೋ, ಇವಾಗ 50 ಮಾಡಿದ್ದಾರೆ. 50ನಾ? ಕಮ್ಮಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂಕಲ್ ಸ್ಮೈಲ್ ಮಾಡ್ತಾರೆ. ಮಿರರ್ ಇಲ್ವಾ ಕೇಳು? ಮಿರರ್ ಇಲ್ವಾ ಅಣ್ಣ? ಚೆನ್ನಾಗಿ ಕಾಣಿಸ್ತಿತ್ತು. ಎರಡು ಚೆನ್ನಾಗಿದೆ. ಸೇಮೇ, ಬಟ್ ಬ್ಲ್ಯಾಕ್ ಒಂದು ಸ್ವಲ್ಪ ಜಾಸ್ತಿ. ಎಷ್ಟಂತೆ? ಎಷ್ಟು ಅಣ್ಣ? ಜಾಸ್ತಿ ಲೋಕಲ್, ಫುಲ್ಲಿ ಲೋಕಲ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಆದರೆ 100 ರೂಪಾಯಿ ಜಾಸ್ತಿ ಆಯಿತು. ಮೀಶೋದಲ್ಲಿ 100 ರೂಪಾಯಿಗೆ 2 ಬರುತ್ತೆ ಅದು ಅಲ್ವಾ? ನೋಡಿದ್ಯಾ? ಅಂದರೆ 150 ರೂಪಾಯಿಗೆ ಅಗೋ ಅಕ್ಕ ಹಾಕೋತಾಳೆ. ಇದು ಚೆನ್ನಾಗಿಲ್ವಾ? ಚೆನ್ನಾಗಿ ಕಾಣಿಸ್ತಿದೆ, ಅಂದರೆ ಅಷ್ಟೊಂದು ಚೆನ್ನಾಗಿ. ಬಟ್ ಯಾವ ಒಕೇಶನ್ಗೂ ಶೂಟ್ ಆಗಲ್ಲ. ದೊಡ್ಡೋಳ್ ಥರ ಏನು ಕಾಣಿಸ್ತಿಲ್ಲ, ಟೆಸ್ಟೆಡ್ ಗ್ಲಾಸ್ ಥರ ಕಾಣಿಸ್ತಿದೆ. ಎಲ್ಲನೂ ಬೇರೆ ನೋಡೋಣ, ಆಮೇಲೆ ತಗೊಳ್ದಲ್ಲೇ ವಾಪಸ್ ಹೋಗೋಣ. ಇಲ್ಲ, ಅದು ಬರ್ಲೇನಿಲ್ಲ. 100 ರೂಪಾಯಿಗೆ ಏನು ಬರ್ತಿಲ್ಲ. ಅದೇನು ಚೆನ್ನಾಗೂ ಇಲ್ಲ. ಅಯ್ಯೋವೇ, ಚೆನ್ನಾಗಿದೆಯಾ?
ಚೆನ್ನಾಗಿದೆಯಾ? ಕ್ಲಾಸೇ ಹಾಕೊಂಡಿದ್ದೀನಿ. ಇಲ್ಲ ಚೆನ್ನಾಗಿಲ್ಲ, ತಗೋಬೇಡ. ಚೆನ್ನಾಗಿಲ್ಲ. ಯಾರೋ ಒಂದ್ ಸ್ವಲ್ಪ ಲೈಕ್ ದ್ಯಾಟ್. ಸುಮ್ಮನಿರ, ಅದರಲ್ಲೇ ಒಂಚೂರು ದೊಡ್ಡದಿದ್ರೆ ಚೆನ್ನಾಗಿ ಕಾಣತ್ತೆ. ಈ ಥರದ್ದು ಬೆಳಿಗ್ಗೆ ಒಬ್ಬಳು ವಿಡಿಯೋ ಮಾಡ್ತಿರೋದು. ಚಿಕ್ಕ ಮಕ್ಳದಲ್ವ ಇದೆಲ್ಲ. ಬಾ ಬೇಡ ಮೊಸರನ್ನು ಇಡ್ಬೋದಿದ್ರು. ಆಮೇಲೆ ಇದ್ರೊಳಗಡೆ ಸ್ವೀಟ್ ಇಟ್ರೆ ಇರುವೆ ಆತಲ್ಲ. ನಾವು ಎಕ್ಸಿಬಿಷನ್ಗೆ ಬಂದವ್ರು ಇನ್ನೂ ಒಳಗಡೆನೆ ಹೋಗಿಲ್ಲ. ಇನ್ನೂ ಒಳಗಡೆ ಬಂದು ಅಂದರೆ ಇನ್ನು ಆಟಾಡಕ್ಕೆ ಹೋಗಿಲ್ಲ. ಬರೀ ಅದು ಅದು ನೋಡ್ಕೊಂಡೆ 1 hour ವೇಸ್ಟ್ ಮಾಡ್ತಾ ಇದೀವಿ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕಿದ ಕಾರಣದಿಂದ ನಾವು ಮಾತಾಡೋಕ್ಕಾಗಲಿಲ್ಲ, ಕಾಪಿರೈಟ್ಸ್ ಬರುತ್ತೆ ಅಂತ. ಆ್ಯಂಡ್ ನಾವು ಫಸ್ಟ್ ಬ್ರೇಕ್ ಡ್ಯಾನ್ಸ್ ಗೇಮಿಗೆ ಹೋಗಿ ಕೂತ್ಕೊಂಡ್ವಿ. ಸ್ಟಾರ್ಟಿಂಗ್ ಭಯ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ. ಆ್ಯಂಡ್ ಸಡನ್ನಾಗಿ ಒಂದೇ ಸತಿ ರೌಂಡ್ ತಿರುಗಿಸಿದ್ರು. ಇಟ್ ವಾಸ್ ಸೋ ಸ್ಕೇರಿ ಆ್ಯಂಡ್ ತುಂಬ ಭಯ ಆಯಿತು. ತಲೆ ಕೂಡ ಸುತ್ತದ ಥರ ಆಗುತ್ತೆ. ಆ್ಯಂಡ್ ತುಂಬ ಅಂದರೆ ತುಂಬ ಏನು ಭಯ ಆಗಲ್ಲ, ಸ್ವಲ್ಪ ಒಟ್ಟು ಸಡನ್ನಾಗಿ ತಿರುಗಿಸ್ದಾಗ ಸ್ವಲ್ಪ ಭಯ ಆಯಿತು. ಓವರ್ ಇಟ್ ವಾಸ್ ಫನ್. ನೆಕ್ಸ್ಟು ನಾವು ಜಾಯಿಂಟ್ ವೀಲ್ಗೆ ಹೋದ್ವಿ. ಆ್ಯಂಡ್ ಜಾಯಿಂಟ್ ವೀಲಲ್ಲೂ ಕೂಡ ಸೇಮ್ 100 rupees ಪರ್ ಹೆಡ್ ಟಿಕೆಟ್. ಜಾಯಿಂಟ್ ವೀಲಲ್ಲೂ ಕೂಡ ಏನು ಅಷ್ಟೊಂದು ಭಯ ಆಗಲಿಲ್ಲ ನಮಗೆ. ಇಲ್ಲೇನು ಅಷ್ಟು ಭಯ ಆಗಲ್ಲ. ಮೇಲೆ ಮೆಲ್ಟ್ ಮಾಡಿ ಹಾಕಿದ್ದಾರೆ. ಎಷ್ಟು? 6. 100 ರೂಪಾಯಿಗೆ 6. ಅದಕ್ಕೆ ತಗೊಂಡು ಇರುವಾಗಲೇ ಒಂದು ಹೊಡೆದೋಗ್ಬಿಟ್ಟು. ಫೈನಲಿ ನಾವು ಇವಾಗ ಹೊರಗಡೆ ಬಂದಿದ್ದೀವಿ. ನಾವು ಎಷ್ಟು ಗಂಟೆಗೆ ಹೋಗಿದ್ವಿ ಹೇಳು? 7:30, 8 o'clock ಹತ್ರ 8 ಆಗಿತ್ತು. ಇವಾಗ 9. 1 ಅವರಲ್ಲಿ ಹೊರಗಡೆ ಬಂದಿದ್ದೀವಿ. ಒಳಗಡೆ ಆ್ಯಕ್ಚುಲಿ ಕ್ಯಾಶ್ ಮಾತ್ರ ಅಲ್ಲೋ ಇರೋದು. ನಮ್ಮ ಹತ್ರ ಕ್ಯಾಶೇ ಇಲ್ಲ. ಮಾತ್ರ ಕ್ಯಾಶ್ ಅಲ್ಲೋ, ತಿನ್ನೋದಕ್ಕೆಲ್ಲ ಫೋನ್ ಪೇ ಇದೆ. ಬಟ್ ನಮ್ಮ ಹತ್ರ ಗೇಮ್ಸ್ ಆಡೋಕ್ಕೆ ಕ್ಯಾಶೇ ಇಲ್ಲ. ಅಲ್ಲಿ ಏನು ಆಟ ಆಡೋದಾದ್ರೂ 3 ಗೇಮ್ ಆಟ ಆಡೋಕ್ಕಿದ್ದು. ಬಟ್ ಆಟ ಆಡೋದಾದ್ರೂ 3 ಗೇಮ್ ಇದ್ದಿದ್ದಲ್ವಾ, ಆದ್ರೂ ನಮ್ಮ ಹತ್ರ ಕ್ಯಾಶ್ ಇದ್ದಿದ್ದೆ ಸ್ವಲ್ಪ. ನಾವು ಫೋನ್ಪೇ ಇರ್ಬೋದೇನೋ ಅಂತ ಒಳಗಡೆ ಹೋಗಿದ್ವಿ, ಬಟ್ ಫೋನ್ಪೇ ಇರಲಿಲ್ಲ. ಸೊ 2 ಆಟ ಆಡ್ಕೊಂಡು ಚಿನ್ನಕ್ಕೂ ಏನೂ ಇರಲಿಲ್ಲ ಅಲ್ಲಿ.
ತಿಂದಮೇಲೆ ಅದು ತಿಂದಮೇಲೆ ಇನ್ನೂ ವಾಂತಿ ಬರಂಗಾಗ್ತೈತೆ. ಆಮೇಲೆ ಏನು ತಗೊಳ್ಳೋ ಅಂಥದ್ದು ಏನಿರಲಿಲ್ಲ, ಜಾಸ್ತಿ ಆಗಿತ್ತು ಸ್ವಲ್ಪ ರೇಟು. ಸೊ ಹೊರಗಡೆ ತಿನ್ನೋಣ ಅಂತ ಬಂದಿದ್ದೀವಿ. ಯಾರಾದರೂ ಇಲ್ಲಿಗೆ ಬರ್ತೀರಾ ಅಂತ ಅನ್ನೋದಾದ್ರೆ ಬರೋಕ್ಕೆಲ್ಲ ಹೋಗ್ಬೇಡಿ, ಯಾಕೆಂದರೆ ಎಲ್ಲದಕ್ಕೂ 100 ರೂಪಾಯಿ ಇದೆ. ಎಲ್ಲ ಗೇಮಿಗೆ $100 ರೂಪೀಸ್ ಜಾಸ್ತಿನೇ ಆಯಿತು, ಯಾಕಂದರೆ ಅಷ್ಟೊಂದೇನು ಬರ್ತಿಲ್ಲ, ಜನ ಜಾಸ್ತಿ ಇದ್ದಾರೆ ಅಂತ. ಬರೀ ಒಂದು 5 ಮಿನಿಟ್ಸ್. ಆಮೇಲೆ ಸ್ಪೀಡಾಗೂ ಏನು ತಿರುಗ್ಸಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ. ಸೇರಿ ಏನಾಗಲ್ಲ, ಜಸ್ಟ್ ಬೋರಿಂಗ್. ಅಷ್ಟೇ. ಇವಾಗ ಲೇಟ್ ಆಗುತ್ತೆ, ಏನಾದ್ರು ತಿನ್ನಕ್ಕೆ ಹೋಗೋಣ. ವಾಯ್ಸ್ ಬರ್ತಿಲ್ಲ. ಹೌದು, ಹಾಕಂಗಿಲ್ಲ. ರೆಗ್ಯುಲರ್ ಪ್ರೈಸ್ ಒಂದು ಪೆರಿ ಪೆರಿ. ಬರೀ ಕೇಕ್ ಅಷ್ಟೇ ಚೆನ್ನಾಗಿರೋದು. ಕೇಕ್ ತಿನ್ನೋಣ. ಒಂದು ಪೆರಿ ಪೆರಿ ಫ್ರೈಸ್, ವೆಜ್ ಸುಪ್ರೀಮ್ ಒಂದು ಪಿಜ್ಜಾ. ಹಾಂ, ಅಲ್ಲ ಲಾರ್ಜ್. ರೆಗ್ಯುಲರ್ ಅಂದರೆ 4 6 ಇಲ್ಲಿ ಇನ್ನೊಂದೆರಡು ಎಕ್ಸ್ಟ್ರಾ ನಾನೇ ತಿಂತೀನಿ. ಆಮೇಲೆ ಕೇಕ್ ಆರ್ಡರ್ ಮಾಡ್ತೀವಿ ಬಿಡಿ. ಸಾಕು, ಖಾರ ಆಗುತ್ತೆ ಆಮೇಲೆ. ಆ ಥರ ಮಾಡುವಾಗ ಗುರು. ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಕೇಕ್, ಪಿಜ್ಜಾ ಕೂಡ ಚೆನ್ನಾಗಿತ್ತು. ನಾವಿವಾಗ ಹೊರಟ್ವಿ ಇನ್ನೇನು. ಬಾಯ್ ಬಾಯ್ ಬಾಯ್. ಓಕೆ ಗೈಸ್, ಇವಾಗ ಟೈಮ್ 10 o'clock ಆಗಿದೆ. ಎ ಡೇ ವೆಲ್ ಸ್ಪೆಂಟ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ನೈಸ್ ಡೇ. ಪ್ಲ್ಯಾನ್ ಮಾಡ್ದಲೇ ಚೆನ್ನಾಗಿ ವರ್ಕ್ ಆಗಿದೆ. ಟೈಮ್ ಆಗಿದೆ. ಇಟ್ಸ್ ಟೈಮ್ ಟು ಎಂಡ್ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.